ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕನ್ವಿನ್ಸ್ ಮಾಡಿದ್ವಿ. ರಾತ್ರಿವರೆಗೆ ಆಯ್ತು, ರಾತ್ರಿ 11-11:30ವರೆಗೂ ಕೂಡ ಇದರಲ್ಲೇ ಇದೀವಿ ನಾವು. ಅಲ್ಲಿಂದ ಮತ್ತೆ ನಾವು ಒಂದು ಸೇಫ್ಟಿ ಇರಲಿ ಅಂತ ಹೇಳಿ ನಮ್ಮ ಲಾಯರ್ ಆಫೀಸಿಗೆ ಕರ್ಕೊಂಡು ಬಂದ್ವಿ. ಅಲ್ಲಿ ಅವರು ಕೂಡ ಕಾನೂನಿನ ಬಗ್ಗೆ ಒಂದಿಷ್ಟು ಲೀಗಲ್ ಸೊಲ್ಯೂಷನ್ಸ್ ಏನೇನಿದೆ ಅದು ಕೂಡ ಚರ್ಚೆ ಆಯಿತು. ಅದಾದ ಮೇಲೆ ಅವರ ತಾಯಿಗೆ ತಲೆ ಸುತ್ತಿ ಬಿದ್ರು. 3:30ವರೆಗೆ ಅವರು ಮನೆಗೆ ಹೋಗಿ ಕಳಿಸಿ ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು. ಈಗ ಮತ್ತೆ ಬೆಳಗ್ಗೆಯಿಂದ ಒಂದು ಸುದ್ದಿ ಬರ್ತಾ ಇದೆ. ಏನಂತ ಹೇಳಿದ್ರೆ, ಒಂದು ವಾರದ ಮಟ್ಟಿಗಾದರೂ ಸಮೀರ್ ಮತ್ತು ಅವನ ಜೊತೆಗಿರುವಂತಹ ಸೌಜನ್ಯ ಹೋರಾಟಗಾರನ ಒಂದು ವಾರದ ಮಟ್ಟಿಗಾದರೂ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅಂತೇಳಿ ಇದೇ ನಕಲಿ ದೇವಮಾನವ ವೀರೇಂದ್ರ ಜೈನ್ ಕೇಂದ್ರ ಸಚಿವರೊಬ್ಬರಿಂದ ಮತ್ತು ರಾಜ್ಯದ ಒಬ್ಬ ಪ್ರಭಾವಿ ಸಚಿವರಿಂದ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ, ಖಚಿತವಾದಂತಹ ಮಾಹಿತಿ ಬರ್ತಾ ಇದೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಂದನ್ನು ಕೂಡ ಪಬ್ಲಿಕ್ ಡೊಮೇನ್ ಅಲ್ಲಿ